ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ, ನೀವು ತುಂಬಾ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಒಂದು ಲಾಗಲ್ಲಿ ಹೇಳಿದ್ದೆ ನಾನು ನನ್ನ ಒಂದು ಡೆಲಿವರಿ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೇನೆ ಅಂತೀರಿ. ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನಾನು ನನ್ನ ಒಂದು ಡೆಲಿವರಿಯ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ. ನಾನು ಬೆಳಗ್ಗೆನೇ ಲಾಗ್ ಮಾಡಬೇಕಂತಿದ್ದೆ, ಬಟ್ ಮಗು ಮಲಗಿರಲಿಲ್ಲ. ನಾನು ಮಲಗಿದ್ದಾಗ, ನಾನು ಮೊನ್ನೆ ಹೇಳಿದ್ನಲ್ಲ, ನಾನು ಮಲಗಿದ್ದಾಗ ಮಗು ಎದ್ದೇಳ್ತಾ ಇತ್ತು. ಸೊ ಇವಾಗ ಸ್ವಲ್ಪ ಒಂದು ಸಂಜೆ ಆಗಿದೆ, ಇವಾಗ 5 o'clock ಆಗಿದೆ. ಸೊ ಈ ಟೈಮಲ್ಲಿ ನಾನು ಮಗು ಮಲ್ಕೊಂಡಿತ್ತು. ಸೊ ಒಂದು ಸಣ್ಣ ಗ್ಯಾಪ್ನಲ್ಲಿ ನಿಮಗೆ ನಾನು ಇವಾಗ ವಿಡಿಯೋ ಮಾಡ್ತಿರೋದು. ಭಯ ಪಡುವಂಥದ್ದು ಏನೂ ಇಲ್ಲ. ಯಾರೆಲ್ಲ ಫಸ್ಟ್ ಟೈಮ್ ಡೆಲಿವರಿ ಆಗ್ತಾ ಇದ್ದೀರಾ, ಅಂದರೆ ಹತ್ತಿರ ಟೈಮ್ ಬಂದಿದೆ, ಸೊ ಅವರಿಗೆಲ್ಲ ಇದು ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ. ಕೆಲವೊಂದು ತಪ್ಪುಗಳು ನನ್ನ ಒಂದು ಡೆಲಿವರಿಯಲ್ಲಿ ಆಗಿದೆ. ಸೊ ನಾನು ಮಾಡಿದ ತಪ್ಪು ನೀವು ಮಾಡಲಿಕ್ಕೆ ಹೋಗಬೇಡಿ. ಇದು ಲಾಗ್ ನಿಮಗೆ ಇದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ನಾನು. ಸೊ ಸ್ಟಾರ್ಟ್ ಮಾಡುವ ಇವತ್ತಿನ ಒಂದು ಲಾಗನ್ನು. ನನ್ನದು ಡೆಲಿವರಿ ಆಗಿದ್ದು November 2nd ನನ್ನದು ಡೆಲಿವರಿ ಆಗಿದ್ದು. ಬೆಳಗ್ಗೆ 9:29 ಪಾಪ ಹುಟ್ಟಿದ್ದು. ತುಂಬಾ ಖುಷಿ ಆಗ್ತಾಯಿದೆ. ಒಂದು ಮರೆಯಲಾಗದೆ ಒಂದು ಮೆಮೊರಿ ಹೇಳ್ಬೋದು. ಎಲ್ಲರಿಗೂ, ನನಗಂತಲ್ಲ, ಪ್ರತಿಯೊಂದು ತಾಯಿಗೂ ಸಹ ಒಂದು ಡೆಲಿವರಿ ಎಕ್ಸ್ಪೀರಿಯನ್ಸ್ ಆಗಲಿ, ಫಸ್ಟ್ ಒಂದು ಬೇಬಿ ಕೈಯಲ್ಲಿ ಹಿಡ್ಕೊಳ್ಳೋದಾಗಲಿ, ಅದೊಂದು ಮೂಮೆಂಟ್ಸ್ ಹೇಳಲಿಕ್ಕಾಗಲ್ಲ. ಅಷ್ಟು ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ಅಂತ ಹೇಳ್ಬೋದು. ಅದೊಂದು ನನಗೆ ಮರೀಲಿಕ್ಕಾಗದ ಒಂದು ಮೂಮೆಂಟ್ಸ್ ಅಂತ ಹೇಳ್ಬೋದು, ಮೆಮೊರಿ ಅಂತ ಹೇಳ್ಬೋದು. ಸೊ November 2ಕ್ಕೆ 9:29 ಮಾರ್ನಿಂಗ್ ನಂದು ಡೆಲಿವರಿ ಆಗಿದ್ದು. ಅದಕ್ಕಿಂತ ಮುಂಚೆ ನಾನು ಮೊನ್ನೆ ಹೇಳಿದ್ದೆ ನಿಮಗೆ, ನಾನು 5 ದಿನ ಮುಂಚೆನೇ ಅಡ್ಮಿಟ್ ಆಗಿದ್ದೆ ಹಾಸ್ಪಿಟಲಲ್ಲಿ. ಯಾಕಾಗಿದ್ದೆ ಅಂತೇಳಿದ್ರೆ, ಫಸ್ಟ್ ನಂದು ಅಂದರೆ November 27ಗೆ ನಂದು ಕಸಿನ್ದು ಮದುವೆ ಇತ್ತು. ಮಂಗಳೂರಲ್ಲಿ ಮದುವೆ ಇತ್ತು. ನನಗೆ ಫಸ್ಟ್ ಡೆಲಿವರಿ ಡೇಟ್ ಕೊಟ್ಟಿದ್ದು ಫಸ್ಟ್ ಒಂದು 6-7 ಮಂತಲ್ಲಿ ನನಗೆ ಡೇಟ್. 6 ಮಂತಿಗೆ ಅಕ್ಟೋಬರ್ ಲಾಸ್ಟ್ ಅಂತ ಕೊಟ್ಟಿದ್ದರು. ಆಮೇಲೆ 8 ಮಂತ್ ಆಗುವಾಗ ನನಗೆ November 1st ವೀಕ್ ಅಂತೇಳಿ ನನಗೆ ಡೇಟ್ ಕೊಟ್ಟಿದ್ದರು. ಎಲ್ರಿಗೂ ಅದೇ ಡೇಟಲ್ಲಿ ಡೆಲಿವರಿ ಆಗ್ತದೆ ಅಂತಿಲ್ಲ. ಕೆಲವರಿಗೆ ಬೇಗನೂ ಆಗ್ಬೋದು, ಕೆಲವೊಬ್ಬರಿಗೆ ಲೇಟ್ಸ್ ಆಗ್ಬೋದು. 9 ತಿಂಗಳು ಕಂಪ್ಲೀಟ್ ಆಗಿ 9 days ಆದರೂ ಸಹ ಕೆಲವರಿಗೆ ಡೇಟ್ ಡ್ಯೂ ಆದರೂ ಸಹ ಡೆಲಿವರಿ ಆಗಲ್ಲ ಅಂತ ಒಂದು ಸಿಚುವೇಶನ್ಸ್ ಇರ್ತದೆ. ಸೊ ನನ್ನದು ಡೆಲಿವರಿ November 2ಕ್ಕೆ ಆಗಿದ್ದು. ನಾನು 27ಗೆ ಮ್ಯಾರೇಜ್ ಮುಗಿಸ್ಕೊಂಡು ರಿಸೆಪ್ಷನ್, 28ಕ್ಕೆ ರಿಸೆಪ್ಷನ್ ಎಲ್ಲ ಇತ್ತು. ಸೊ ಅದು ನಮ್ಮ ಫ್ಯಾಮಿಲಿಯೆಲ್ಲ ಹೇಳ್ತಾಯಿದ್ರು, ಅಂದರೆ ಬೇಗ ಡೆಲಿವರಿ ಆಗ್ಬೋದು ನಿನಗೆ, ಇಲ್ಲಾಂದರೆ ನನ್ನ ಹೊಟ್ಟೆ ತುಂಬಾ ದೊಡ್ಡದಿತ್ತಲ್ವ. ಸೊ ನಾನು ಅಂದ್ಕೊಂಡಿದ್ದೆ ಮದುವೆಗೆ ಹೋಗ್ಲಿಕ್ಕೆ ಆಗಲ್ಲ, ಬೇಗನೆ ಡೆಲಿವರಿ ಆಗ್ಬೋದು ಅಂತ. ಸೊ ನಾನು ಡೆಲಿವರಿ ಬ್ಯಾಗಲ್ಲಿ ಆಲ್ರೆಡಿ ಬೇಗನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು, ಅಂದರೆ ಬೇಗ ಡೆಲಿವರಿ ಆಗ್ಬೋದು ಅಂತೇಳಿ. ನನಗೆ ಮ್ಯಾರೇಜ್ ಸಿಕ್ತು. ಸೊ ಮ್ಯಾರೇಜಿಗೆ ಹೋಗಿ ಬಂದೆ ನಾನು. ಮಂಗಳೂರಲ್ಲಿ ಮದುವೆ ಇತ್ತು. ಸೊ ಉಡುಪಿಯಿಂದ ಮಂಗಳೂರಿಗೆ ನಾನು ಕಾರ್ನಲ್ಲಿ ಜರ್ನಿ ಮಾಡಿಕೊಂಡು ಸೇಫಾಗಿ ಹೋಗಿದ್ದೆ ನಾನು. ಸೊ ಮ್ಯಾರೇಜ್ ಮುಗಿಸ್ಕೊಂಡು, ರಿಸೆಪ್ಷನ್ನು ಮುಗಿಸ್ಕೊಂಡು, ನನಗೆ ಮದುವೆನೂ ಸಿಕ್ತು, ರಿಸೆಪ್ಷನ್ ಸಿಕ್ತು. ಎಲ್ಲರಿಗೂ ತುಂಬಾ ಖುಷಿಯಾಗಿತ್ತು, ಫ್ಯಾಮಿಲಿಗೆಲ್ಲ. ಅಂದರೆ ಮದುವೆಲ್ಲ ಅಟೆಂಡ್ ಮಾಡಲಿಕ್ಕೆ ಆಯ್ತು ಅಂತೇಳಿ. ನನಗೂ ತುಂಬ ಆಸೆ ಇತ್ತು, ಲಾಸ್ಟ್ ಕಸಿನ್ ಮದುವೆಲ್ಲ, ಸೊ ಅಟೆಂಡ್ ಮಾಡಬೇಕಂತ. ಸೊ ಮದುವೆಲ್ಲ ಮುಗಿದ್ಮೇಲೆ ಅದು ಹೇಳ್ತಾರಲ್ಲ, ಸಮಾನ ಊಟ ಹೇಳ್ತಾರಲ್ಲ, ರಿಸೆಪ್ಷನ್ ಇತ್ತು ನನ್ನ ಮರುದಿನ. ಸೊ ಅದು ಮುಗಿದ್ಮೇಲೆ ನನಗೆ ಆ ದಿವಸ ಸಂಜೆ ನಾವು ಹೀಗೆ ಸುಮ್ಮನೆ ಹೊರಗಡೆ ಒಂದು ರೌಂಡ್ ಮಾಡ್ಕೊಂಬರೋ ಅಂತ ಹೊರಗಡೆ ಹೋಗಿದ್ವಿ, ಬೀಚ್ ಸೈಡ್ ಹೋಗಿದ್ವಿ. ನನಗೆ ಬೆಳಗ್ಗೆ ಮೂಮೆಂಟ್ ಇತ್ತು, ಬೇಬಿ ಮೂಮೆಂಟು ಮಾರ್ನಿಂಗ್ ಇತ್ತು. ಆಮೇಲೆ ಮಾರ್ನಿಂಗಿಂದ ಒಂದು 2 hours ಮಾರ್ನಿಂಗಿಂದ ನನಗೆ ಸ್ವಲ್ಪ ಅಂದರೆ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ನಾನು ಅಷ್ಟೊಂದು 9 ಮಂತ್ ಆದಮೇಲೆ ಮಗುವಿದು ಮೂಮೆಂಟ್ಸ್ ಅಷ್ಟೊಂದು ಆಗಲ್ಲ ಅಂತ, ತುಂಬ ಕಡಿಮೆ ಇರುತ್ತೆ ಅಂತ. ಬಟ್ ನನಗೆ ಅದು ಅಷ್ಟು ಫೀಲ್ ಆಗ್ತಿರಲಿಲ್ಲ ಮೂಮೆಂಟ್. ಒಳಗೆ ಗೊತ್ತಾಗ್ತಿತ್ತು ಸ್ವಲ್ಪ, ಬಟ್ ಅಷ್ಟೊಂದು ಕ್ಲಿಯರಾಗಿ ಮೂಮೆಂಟ್ ಆಗ್ತಿರಲಿಲ್ಲ. 9 ಮಂತ್ ಆದಮೇಲೆ ಎಲ್ರಿಗೂ ಆಗತ್ತೆ, ಯಾಕಂದರೆ ನನ್ನದು ಡೆಲಿವರಿ ಟೈಮ್ ತುಂಬಾ ಹತ್ತಿರ ಬಂದಿತ್ತು ನನಗೆ.
ಸೊ ನಾನು ನನ್ನ ಹಸ್ಬೆಂಡ್ ಹತ್ರ ಹೇಳ್ತಿದ್ದೆ, ಮಗುವಿದು ಮೊಮೆಂಟ್ಸ್ ಆಗ್ತಾಯಿಲ್ಲ ಅಂತ. ನಾನು ಹೇಳಬಾರ್ದಿತ್ತು, ನಾನು ಅದನ್ನೇ ಹೇಳ್ತಾ ಇದ್ದೆ. ಸೊ ಅವರೇನು ಅಷ್ಟೊಂದು ಗಾಬರಿ ಆಗಿರಲಿಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಈಗ ಬೆಳಗ್ಗೆ ಆಗಿಲ್ಲ ಅದು ಸ್ವಲ್ಪ ಹೊತ್ತು ಬಿಟ್ಟು ಆಗ್ತದೆ ಅಂತ ಅವ್ರಿಗೆ ಗೊತ್ತಿತ್ತು. ಪ್ರತಿ ಸಲ ಹಾಗೆ ಆಗ್ತಿತ್ತು 9 ಮಂತ್ ಕಂಪ್ಲೀಟ್ ಆದಮೇಲೆ. ಸೊ ಅವ್ರೇನು ಅಷ್ಟು ತಲೆಗೆ ತೊಗೊಂಡಿರಲಿಲ್ಲ. ಬೀಚಿಗೆ ಹೋಗಿ ಸಂಜೆ ರಿಟರ್ನ್ ಬರುವಾಗ 8 ಗಂಟೆಗೆ ರಿಟರ್ನ್ ನೈಟ್ ಹೀಗೆ ರಿಟರ್ನ್ ಬರುವಾಗ ನಂದು ಹಸ್ಬೆಂಡ್ ತಂಗಿ ಇದ್ಲಲ್ವ, ಅವಳು ತುಂಬ ಕೇರಿಂಗ್ ಅದರ ಬಗ್ಗೆ, ಮಗುವಿನ ಬಗ್ಗೆ ಆಗಲಿ ನನ್ನ ಬಗ್ಗೆ ತುಂಬ ಕೇರಿಂಗ್ ಅವಳಿಗೆ. ಸೊ ನಾನು ಅವಳ ಹತ್ರ ಹೇಳ್ತಾ ಇದ್ನಲ್ಲ, ಸೊ ಅವಳು ತುಂಬ ಟೆನ್ಷನ್ ಆಗಿಬಿಟ್ಲು. ಅಯ್ಯೋ ಮೊಮೆಂಟ್ ಆಗಲಿಲ್ಲ ಅಲ್ವಾ, ಹಾಸ್ಪಿಟಲಿಗೆ ಹೋಗಿ ಬರುವ ಅಂತ. ನಾನು ಬೇಡ, ರಾತ್ರಿ ಆಗ್ಬೋದು, ಸರಿ ಆಗ್ಬೋದು, ಮೊಮೆಂಟ್ ನೀರು ಕುಡಿದ ಮೇಲೆಲ್ಲ ಸರಿ ಆಗ್ಬೋದು ಅಂತೇಳಿ. ಬಟ್ ಸ್ವೀಟು ತಿಂದೆ ನಾನು, ನನ್ನ ಗ್ರಾಚಾರಕ್ಕೇನೋ ಸ್ವೀಟು ತಿಂದೆ, ಖಾರ ತಿಂದೆ, ನೀರು ಕುಡಿದೆ, ಏನು ಕುಡಿದು ಸಹ ಮೊಮೆಂಟ್ ಆಗ್ತಿಲ್ಲ. ಅದಾದಮೇಲೆ ನನಗೂ ಸ್ವಲ್ಪ ಭಯ ಆಗ್ತಾಯಿತ್ತು, ಯಾಕೆ ಮೊಮೆಂಟ್ ಆಗಲಿಲ್ಲ. ನನಗೂ ಒಂದು ಸ್ವಲ್ಪ ಗಾಬರಿ ಆಯಿತು. ಅಂದರೆ ಸ್ವೀಟ್ ತಿಂದು ನೋಡಿದೆ, ಬಿಸಿನೀರು ಕುಡಿದೆ, ಕೋಲ್ಡ್ ನೀರು ಕುಡಿದೆ, ಏನು ಮಾಡಿಸೋ ಮೊಮೆಂಟ್ ಆಗ್ತಿರ್ಲಿಲ್ಲ ಮಗುವಿದ್ದು. ಆಮೇಲೆ ನಂದು ಹಸ್ಬೆಂಡಿದ್ದು ತಂಗಿ ಹೇಳ್ತಾ ಇದ್ಲಲ್ವ, ಹಾಸ್ಪಿಟಲ್ ತೋರಿಸುವ ಅಂತೇಳಿ, ತೋರಿಸ್ಕೊಂಡು ಬರುವ ಅಂತ ಹೇಳಿದ್ದು. ನನಗೆ ಗೊತ್ತಿತ್ತು ಅಲ್ಲಿ ಹೋದ್ಮೇಲೆ ನನ್ನ ಅಡ್ಮಿಟ್ ಮಾಡ್ತಾರೆ ಅಂತ ನನಗೆ ಸ್ವಲ್ಪ ಡೌಟ್ ಇತ್ತು. ಆಮೇಲೆ ಅವಳು ಹೋಗುವಂತ ಹೇಳಿದ್ರಲ್ಲ, ಸೊ ನಾನು ಮಣಿಪಾಲ್, ನಾನು ನಿಮ್ಮ ಹತ್ರ ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳಿದ್ನೆಲ್ಲ ಗೊತ್ತಿಲ್ಲ, ನಾನು ಡೆಲಿವರಿ ಆಗಿದ್ದು KMC ಮಣಿಪಾಲಲ್ಲಿ ನಾನು ಡೆಲಿವರಿ ಆಗಿದ್ದು. ಸೊ ನಾನು ಫೈಲ್ ತೊಗೊಂಡು ನಾನು ಅಲ್ಲಿಗೆ ನಂದು ಮಣಿಪಾಲ್, ನಂದು ಯಾವ ಟೆಸ್ಟ್ ಆಗ್ತದಲ್ವ, ಸೊ ನಾನು ಮಣಿಪಾಲಿಗೆ OPDಗೆ ಹೋದೆ. ನಾನು ಅಲ್ಲಿ ಹೋದ್ಮೇಲೆ ಡಾಕ್ಟ್ರು ಚೆಕ್ ಮಾಡಿದ್ದು, ಡೈರೆಕ್ಟ್ ನನಗೆ ಲೇಬರಿಗೆ ಕರ್ಕೊಂಡು ಹೋಗ್ಬಿಟ್ರು. ನಂಗೆ ತುಂಬಾ ಭಯ ಸ್ಟಾರ್ಟ್ ಆಗೋಯ್ತು. ನನ್ನನ್ನು ಈಗಲೇ ಡೆಲಿವರಿ ಮಾಡ್ತಾರೆ ಅಂತೀನಿ. ನನಗೆ ಒಂಥರ ಹಾಗೆ ಅನ್ಸ್ಕೊಂಡ್ಬಿಡ್ತು, ಇವತ್ತು ಡೆಲಿವರಿ ಆಗಿ ಬಿಡ್ತಾನೆ. ಹಸ್ಬೆಂಡ್ ಹತ್ರ ಹೇಳಿಬಿಟ್ಟೆ ನಾನು, ನಂಗೆ ಡೆಲಿವರಿ ಮಾಡ್ತಾರೇನೋ ಇವತ್ತು ಅಂತ. ಅಂದರೆ ಅದು ಡೆಲಿವರಿಗೆ ಹೋಗುವಾಗ, ಲೇಬರ್ ಒಳಗೆ ಹೋಗುವಾಗ ನಮಗೆ ಡ್ರೆಸ್ ಕೊಡ್ತಾರಲ್ವ, ಸೊ ಅದೆಲ್ಲ ಹಾಕಿಬಿಟ್ಟಿದ್ರು ನನಗೆ ತುಂಬ. ಅದೆಲ್ಲ ಹಾಕಿದ್ಮೇಲೆ ಅಂತೂ ತುಂಬಾ ಭಯ ಆಗಿಬಿಡ್ತು. ಸೊ ಕಿವಿ ತೆಗಿರಿ, ಗೋಲ್ಡ್ ತೆಗಿರಿ ಎಲ್ಲ ಹೇಳಿಬಿಟ್ರಿ. ನಾನು ಎನ್ಸ್ಕೊಂಡೆ ನನಗೆ ಇವತ್ತು ಡೆಲಿವರಿ ಆಗಿಬಿಡ್ತದೇನೋ ಅಂತ. ಒಂಥರ ಖುಷಿ, ಅಂದರೆ ಇವತ್ತು ಡೆಲಿವರಿ ಆಗುತ್ತಲ್ಲ ಅಂತ ಒಂಥರ ಒಳಗೊಳಗೆ ಖುಷಿ. ಲೈಟಾಗಿ ಒಂಥರ ಭಯ, ಖುಷಿಗಿಂತಲೂ ಜಾಸ್ತಿ ನನಗೆ ಭಯನೇ ಆಗ್ತಿತ್ತು. ಅಂದರೆ ಫಸ್ಟ್ ಅಲ್ವಾ, ಯಾವ ಥರ ಇರುತ್ತೆ ನಮಗೆ ಗೊತ್ತಿಲ್ಲ, ಸೊ ಭಯ ಆಗ್ತಿತ್ತು. ಆಮೇಲೆ ಲೇಬರ್ ಒಳಗೆ ಕರ್ಕೊಂಡು ಹೋದ್ಮೇಲೆ ನನಗೆ ಪೇಯ್ನ್ ಬರಲಿಲ್ಲ. ನಾನು ಪುನಃ ಒಳಗೆ ಹೋಗಿ ಯೋಚನೆ ಮಾಡ್ತಿದ್ದೆ, ನಂಗೆ ಪೇಯ್ನ್ ಬರಲಿಲ್ಲ, ಇವ್ರು ಹೇಗೆ ಡೆಲಿವರಿ ಮಾಡ್ತಾರೆ, ನಂಗೆ ಸಿಸರಿಂಗ್ ಮಾಡ್ತಾರೇನೋ, ಪೇಯ್ನ್ ಬರಲಿಲ್ಲ ಅಲ್ವಾ. ಸೊ ನನಗೆ ಸಿಸರಿಂಗ್ ಮಾಡ್ತಾರೆ ಅಂತೇಳಿ ನಾನು ಆ ಥರ ಅಂದ್ಕೊಂಡ್ಬಿಟ್ಟೆ. ಆಮೇಲೆ ನಾನು ಫುಲ್ ಡೆಲಿವರಿಗೆ ಈಗ ರೆಡಿ ಆಗುವಾಗಿ ನಾನು ರೆಡಿಯಾಗಿ ಹೋಗಿದ್ದೆ ಒಳಗೆ. ನಂದು ಎಲ್ಲ ಗೋಲ್ಡ್ ತೆಗೀರಿ, ನಿಮ್ಮದು ಇದು ಮೂಗ್ಬೊಟ್ಟು ತೆಗೀರಿ, ಎಲ್ಲ ತೆಗೀರಿ, ಕಾಲ್ಗೆ ಎಲ್ಲ ತೆಗೆದು ಬಿಡಿ ಹೇಳಿದರು. ಎಲ್ಲ ತೆಗೆದು ಒಳಗೆ ಹೋದೆ. ನಾನು ಒಳಗೆ ಹೋದ್ಮೇಲೆ ಡಾಕ್ಟ್ರು ಕೇಳಿದರು, ಏನಾಗಿದೆ ಎಲ್ಲ ಕೇಳಿದ್ರು. ನನಗೆ ಮೂಮೆಂಟ್ ಆಗಲಿಲ್ಲ ಅಂತ ಹೇಳಿದೆ ನಾನು. ಆಮೇಲೆ ಅದು ಮಗುವಿದು ಹಾರ್ಟ್ ಬೀಟ್ ಟೆಸ್ಟ್ ನೋಡ್ತಾರಲ್ವ, ಸೊ ಅದು ನೋಡಿದರು. ಮಗುವಿದು ಹಾರ್ಟ್ ಬೀಟ್ ಚೆನ್ನಾಗಿ ನಡೀತಿದ್ದೆ, ಅದು ನನಗೆ ಕೌಂಟ್ ಮಾಡಲಿಕ್ಕೆ ಕೊಟ್ಟರು. ನನ್ನ ಗ್ರಾಚಾರಕ್ಕೇನು ಆವತ್ತು ನನ್ನ ಮಗುವಿದು ಹಾರ್ಟ್ ಬೀಟ್ ಆಗಲಿಲ್ಲ, ಕೌಂಟ್ ಮಾಡಲಿಕ್ಕೆ ಕೊಟ್ಟಿದ್ರಲ್ಲ, ಸೊ ಮಗುವಿದು ಎಷ್ಟಿದೆ ಹಾರ್ಟ್ ಬೀಟ್ ಅಂತೇಳಿ. ಸೊ ಅದು ಎಲ್ಲ ಹಾಕುವಾಗ ನನಗೆ ಕೌಂಟ್ ಮಾಡಲಿಕ್ಕೆ ಮಗುವಿದು ಮೂಮೆಂಟೇ ಆಗ್ತಿಲ್ಲ ಆವಾಗ ಸಹ. ನನಗೆ ಡಾಕ್ಟ್ರು ಅಂದರು, ಏನಾಯಿತು, ನನಗೆ ಮೊಮೆಂಟ್ ಆಗ್ತಾಯಿಲ್ಲ ಮೂಮೆಂಟ್ಸ್ ಅಂತ ಹೇಳಿದೆ. ಆಮೇಲೆ ಪೇಯ್ನ್ ಇದೆ ಯಾಕೆ ಹೇಳಿದ್ರು, ಇಲ್ಲ ಅಂತ ಹೇಳಿದೆ. ಆಮೇಲೆ ಏನಾಗೋಯ್ತು, ಈ ಟ್ಯಾಬ್ಲೆಟ್ ಕೊಟ್ಬಿಟ್ರು ನನಗೆ. ಸರ್ವಿಕಲ್ ಲೆಂತ್ ನಮ್ಮದು ಸಾಫ್ಟ್ ಆಗಲಿಕ್ಕೆ, ಸರ್ವಿಕ್ಸ್ ಲೆಂತ್ ಸಾಫ್ಟ್ ಆಗಲಿಕ್ಕೋಸ್ಕರ ನನಗೆ ಟ್ಯಾಬ್ಲೆಟ್ ಕೊಟ್ಟರು. ನನಗೆ ಯಾಕೆ ಕೊಟ್ಟರು ಅಂತ ನಂಗೆ ಫಸ್ಟ್ ಹೇಳಿರಲಿಲ್ಲ ನನಗೆ. ಆಮೇಲೆ ನರ್ಸ್ ಬಂದು ಹೇಳಿದರು, ನಾನು ಕೇಳಿದೆ ನರ್ಸ್ ಆದರೆ ಯಾಕೆ ಕೊಟ್ಟರು ಟ್ಯಾಬ್ಲೆಟ್ ಅಂತೇಳಿ. ಅದು ನಮ್ಮದು ಸರ್ವಿಕಲ್ ಲೆಂತ್ ಸಾಫ್ಟ್ ಆಗಲಿಕ್ಕೆ, ಮಗು ಬರಲಿಕ್ಕೆ, ಒಟ್ಟು ಟೋಟಲಿ ಹೇಳಬೇಕಂದ್ರೆ ಪೇಯ್ನ್ ಬರಲಿಕ್ಕೋಸ್ಕರನೇ ಅದು ಟ್ಯಾಬ್ಲೆಟ್ ಕೊಟ್ಟಿದ್ದು ನಮಗೆ. ಆಮೇಲೆ ಹೇಳಿದರು ನನಗೆ. ಆ ದಿನ ಫುಲ್ ಮಾರ್ನಿಂಗ್ ತನಕ ನನಗೆ ಪೇಯ್ನ್ ಬಂದೇ ಇಲ್ಲ, ಪೇಯ್ನ್ ಬರಲೇ ಇಲ್ಲ ನನಗೆ. ಒಂಥರ ಭಯ, ಒಳಗೆ ಯಾರನ್ನು ಒಳಗೆ ಬಿಡಲ್ಲ, ಲೇಬರ್ ವಾರ್ಡಲ್ಲಿ ಒಳಗೆ ಬಿಡಲ್ಲ. ಸೊ ನನಗೆ ತುಂಬ ಟೆನ್ಷನ್ ಆಗಿತ್ತು. ನಾನು ಹಸ್ಬೆಂಡ್ ನೋಡಲಿಕ್ಕೆ ಹೊರಗಡೆ ಹೋಗ್ತಾ ಇದ್ದೆ, ಯಾರು ಹೊರಗೆ ಬಿಡ್ತಿರ್ಲಿಲ್ಲ. ನಾನು ನೀರು ಬೇಕು, ಅದು ಬೇಕು, ವಾಕಿಂಗ್ ಮಾಡ್ತಿದ್ನಲ್ಲ, ಸೊ ನಾನು ಆ ಗ್ಯಾಪಲ್ಲಿ ಮತ್ತು ಜ್ಯೂಸ್ ಕೊಡಲಿಕ್ಕೆ ಅದಕ್ಕೆಲ್ಲ ಹೊರಗಡೆ ಬಿಡ್ತಾರೆ ಊಟಕ್ಕೆ ಏನಾದರೂ ತಿನ್ನಬೇಕಾದ್ರೆ.
ಸೊ ಆವಾಗ ಹಸ್ಬೆಂಡ್ ಇರ್ತಾ ಇರಲಿಲ್ಲ, ಮನೆಯವ್ರು ಯಾರಾದರೂ ಇರ್ತಾಯಿದ್ರು. ಸೊ ನನಗೆ ಟ್ಯಾಬ್ಲೆಟ್ ಕೊಟ್ಟ ಮೇಲೆ ನನಗೆ ಆ ದಿನ ಫುಲ್ ನೈಟ್ ಮಾರ್ನಿಂಗ್ ತನಕ ಸಹ ನನಗೆ ಪೇಯ್ನ್ ಬಂದಿರಲಿಲ್ಲ. ನಾನು ಫುಲ್ ಮಾರ್ನಿಂಗ್ ಬೆಳಗ್ಗೆ ತನಕ ಎಚ್ಚರಿಕೆ ಇದ್ದೆ ನಾನು, ಪೇಯ್ನ್ ಬರ್ಬೋದು. ಸೊ ನನಗೆ ಪೇಯ್ನು ಬರಲಿಲ್ಲ, ಯಾವ ಥರ ಸಿಮ್ಟಮ್ಸು ನನಗೆ ಆಗಿರಲಿಲ್ಲ. ವೆಯ್ಟ್ ಮಾಡ್ತಿದ್ದೆ ಪೇಯ್ನ್ ಬರ್ಬೋದಂತ. ಸೊ ನನಗೆ ಫಸ್ಟ್ ಒಂದು ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ನನಗೆ ವಾಮಿಟಿಂಗ್ ಆಗೋಯಿತು. ಅದು 2 ಟ್ಯಾಬ್ಲೆಟ್ ಕೊಡಲಿಕ್ಕಿರಲಿಲ್ಲ, ಬಟ್ ನಾನು ಟ್ಯಾಬ್ಲೆಟ್ ತೊಗೊಂಡಿದ್ದು ಅದು ವಾಮಿಟ್ ಆಗೋಗಿತ್ತು. ಸೊ ನನಗೆ ಡಾಕ್ಟ್ರ್ ಕೇಳಿದ್ದು ಬಂದಮೇಲೆ ಟ್ಯಾಬ್ಲೆಟ್ ಹೊರಗಡೆ ಬಂತಾ ತೊಗೊಂಡಿದ್ದು ಹೇಳಿದ್ರಲ್ಲ. ಸೊ ಅದು ಹೊರಗಡೆ ಬಂದಿತ್ತು. ಸೊ ನನಗೆ ಇನ್ನೊಂದು ಟ್ಯಾಬ್ಲೆಟ್ ಕೊಟ್ಟರು, ಆದರೂ ಸಹ ನನಗೆ ಹೊಟ್ಟೆ ನೋವು ಬಂದಿರಲಿಲ್ಲ. ಆಮೇಲೆ ನಾನು ಹೊರಗೆ ಬಂದಮೇಲೆ ಹಸ್ಬೆಂಡ್ ಹತ್ರ ಹೇಳಿದ್ದೆ ಮಾರ್ನಿಂಗ್, ನಾನು ಡಿಸ್ಚಾರ್ಜ್ ಮಾಡಿಬಿಡಿ. ಅದಕ್ಕಿಂತ ಮುಂಚೆ ನನಗೆ ಸರ್ವಿಕಲ್ ಅಂತ ಎಷ್ಟು ಓಪನ್ ಇದೆ ಅಂತ, ಸರ್ವಿಕ್ಸ್ ಎಷ್ಟು ಓಪನ್ ಆಗಿದೆ ಅಂತೇಳಿ ನನಗೆ ಕೈ ಹಾಕಿ ನೋಡಿದರು, ಫಸ್ಟ್ ಬೆರಳು ಹಾಕಿ ನೋಡಿದರು. ಸೊ ಕೈ ಹಾಕಿದಾಗ ಅದು ಸರ್ವಿಕಲ್ ಅಂತ ಓಪನ್ ಆಗಿರಲಿಲ್ಲ. ನನಗೆ ಆವಾಗಲೇ ಸಿಕ್ಕಾಪಟ್ಟೆ ನೋವಾಗಿತ್ತು, ತುಂಬಾ ನನಗೆ ಅದೇ ಒಂಥರ ಹಿಂಸೆ ಆಗೋಗಿತ್ತು ನನಗೆ. ಯಾರು ಹೆದರ್ಕೊಳ್ಬಿಡಿ, ನಾನು ಈ ವಿಡಿಯೋದಲ್ಲಿ ಜಸ್ಟ್ ನಾನೊಂದು ಎಕ್ಸ್ಪೀರಿಯನ್ಸ್ ಹೇಳ್ತಿರೋದು. ನನಗೆ ಆ ಥರ ಆಗಿತ್ತು, ಎಲ್ರಿಗೂ ಆ ಥರ ಆಗಬೇಕಂತಿರಲಿಲ್ಲ. ಸೊ ನನಗೆ ಆ ಥರ ಆಗಿತ್ತು. ಸೊ ನಿಮ್ಮ ಹತ್ರ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನನಗೆ ಅದು ಕೈ ಹಾಕಿದ ಮೇಲೆ ನನಗೆ ತುಂಬಾ ಪೇನ್ ಆಗೋಯಿತು, ಹಿಂಸೆ ಆಗೋಯ್ತಾ. ಆಮೇಲೆ ನಾನು ಮಾರ್ನಿಂಗ್ ಬಂದು ಹಸ್ಬೆಂಡ್ ಹತ್ರ ಹೇಳಿದೆ, ಡಿಸ್ಚಾರ್ಜ್ ಮಾಡಿಬಿಡಿ, ನನಗೆ ಯಾವಾಗ ಪೇಯ್ನ್ ಬರ್ತದೆ ಆವಾಗಲೇ ಕರ್ಕೊಂಬನ್ನಿ ಹೇಳಿಬಿಟ್ಟೆ ನಾನು. ಆಮೇಲೆ ನನ್ನ ಹಸ್ಬೆಂಡ್ ಡಾಕ್ಟ್ರ್ ಹತ್ರ ಮಾತಾಡಿದರು. ನನ್ನ ಡಾಕ್ಟ್ರ್ ಹೆಸರು ಶ್ರೀಪದ್ ಹೆಬ್ಬಾರ್ ಅಂತ. ಸೊ ಅವ್ರು ಹೇಳಿದರು, ಬೇಡ, ನನ್ನ ಕಾಲು ತುಂಬ ದಪ್ಪಾಗೋಗಿತ್ತು, ನೀರು ತುಂಬ್ಕೊಂಡಿತ್ತಾ. ಸೊ ಡಾಕ್ಟ್ರು ಹೇಳಿದರು, ಬೇಡ, ಡಿಸ್ಚಾರ್ಜ್ ಮಾಡೋದು ಬೇಡ, ಮಗು ಇದು ಮೊಮೆಂಟ್ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. ಸೊ ಯಾಕೆ ರಿಸ್ಕ್ ತಗೊಳ್ತೀರಾ, ಮತ್ತು ಕಾಲು ತುಂಬ ನೀರು ತುಂಬ್ಕೊಂಡಿದೆ, ಇದು ಹೈ BP ಎಲ್ಲದಿದ್ದರೆ ಅದರ ಲಕ್ಷಣ ಅಂತ ಹೇಳಿಬಿಟ್ರು ಡಾಕ್ಟ್ರು. ಅದು ಕೇಳಿದ ಮೇಲೆ ನನ್ನ ಮನೆಯವರು, ಹಸ್ಬೆಂಡು ಎಲ್ಲರೂ ಸಹ ತುಂಬಾ ಭಯಪಟ್ರ. ಪರವಾಗಿಲ್ಲ, ನೀನು ಇಲ್ಲೇ ಇರು ಅಂತ ಹೇಳಿದ್ರು ನನ್ನ ಹಸ್ಬೆಂಡ್. ಅಯ್ಯೋ ಹೆಂಗಿರ್ಲಪ್ಪ ಅಷ್ಟು ದಿನ ಅಂತಾಯಿತು. ನಾಳೆ ಆದರೆ ನಾಳೆ ಪೇಯ್ನ್ ಬರ್ತದೆ ಅಂತ ಹೇಳಿದ್ರು, ಬಂದರೆ ನಾಳೆನೇ ಡೆಲಿವರಿ ಮಾಡುವ ಅಂತ ಹೇಳಿಬಿಟ್ರು. ಸರಿ ಅಂತೇಳಿ ನನ್ನ ವಾರ್ಡಿಗೆ ಶಿಫ್ಟ್ ಮಾಡಿಬಿಟ್ರು. ನಾನು ಟ್ಯಾಬ್ಲೆಟ್ ಅದು ಟ್ಯಾಬ್ಲೆಟ್ 42 hours ಅದರದ್ದು ಕೆಲಸ, ಅಂದರೆ ಆ ಟ್ಯಾಬ್ಲೆಟಿದ್ದು ಪವರ್ ಒಂದು 42 hours ತನಗಿರುತ್ತಂತೆ, 48 hours ತನಗಿರುತ್ತಂತೆ. ಸೊ ನಂದು 48 hours ಕಂಪ್ಲೀಟ್ ಆದರೂ ಸಹ ನನಗೆ ಪೇಯ್ನ್ ಬರಲಿಲ್ಲ. 1 ದಿನ 2 ದಿನ ಆದಮೇಲೆ ಸಹ ಪೇಯ್ನ್ ಬಂದಿರಲಿಲ್ಲ. ಆಮೇಲೆ ನನಗೆ 31 ಸಮಥಿಂಗ್ ಇರಬೇಕು. ಆವಾಗ ಡೆಲಿವರಿ ಮಾಡ್ತೇನೆ ಹೇಳಿದರು ನನಗೆ ಡಾಕ್ಟ್ರು. ಎಲ್ಲ ಸಿಗ್ನೇಚರ್ ಎಲ್ಲ ತೊಗೊಂಡು ವಾರ್ಡಿಗೆ ಬಂದು, ನನ್ನ ಗ್ರಾಚಾರಕ್ಕೆ ನನ್ನದು ಮರುದಿನ ಇರಬೇಕು, ನಾಳೆ ಡೆಲಿವರಿ ಅಂತ ಹೇಳಿದ್ರು. ಅಂದರೆ 31 ನನಗೆ ನೆನಪಿಲ್ಲ ಅಷ್ಟು. ನಿಮ್ಗೆ ನಾಳೆ ಡೆಲಿವರಿ ಮಾಡ್ತೇನೆ ಅಂತ ಡಾಕ್ಟ್ರವ್ರು ಬಂದು ವಾರ್ಡಲ್ಲಿ ಹೇಳಿದರು. ನನ್ನೊಟ್ಟಿಗೆ ನನ್ನ ಅತ್ತೆ ಎಲ್ಲ ಇದ್ದರು, ಅಮ್ಮ ಸಹ ಇದ್ದರು. ಆವಾಗ ನಮ್ಮಮ್ಮ ಹೇಳಿದರು, ಬೇಡ, ಅಮಾವಾಸ್ಯೆ ಬರುತ್ತೆ, ಗಂಡನಿಗೆ ತುಂಬ ಕಷ್ಟ ಆಗುತ್ತೆ, ತಂದೆಗೆ ತುಂಬ ಕಷ್ಟ ಆಗುತ್ತೆ, ಬೇಡ ಅಂತ ಹೇಳಿದರು. ನನಗೆ ಒಂದ್ಸಲ ಡೆಲಿವರಿ ಆಗಲಿ ಅಂತ ಆಗಿಬಿಟ್ಟಿದೆ. ಮನೆಯವರೆಲ್ಲ ಹೇಳಿದರು, ಬೇಡ, ಅಮಾವಾಸ್ಯೆಗೆ ಡೆಲಿವರಿ ಆಗೋದೆಲ್ಲ ಬೇಡ, ಮರುದಿನ ಅಂದರೆ ನವೆಂಬರ್ 1ಕ್ಕೆ ಏನೋ ಬೂದಿ ಅಮಾವಾಸ್ಯೆ ಹೇಳಿದರು ನಮಗೆ, ನನ್ನ ಮನೆಯಲ್ಲಿ. ಅದು ಅಮಾವಾಸ್ಯೆ ಅಂದರೆ ದೀಪಾವಳಿ ಹಿಂದೆ ಮುಂದೆ ಬರುತ್ತದೆ ಅಂತ ಹೇಳಿದ್ರು. ನನಗೂ ಅಷ್ಟೊಂದು ನೆನಪಿಲ್ಲ ಆ ಒಂದು ಟೈಮಲ್ಲಿ. ನನಗೆ ಡೆಲಿವರಿ ಆಗೋದು ಬೇಡ, ಅದೊಂದು ನೆನಪಿದೆ, ಅಮಾವಾಸ್ಯೆ ಇದೆ, ಡೆಲಿವರಿ ಆಗೋದು ಬೇಡ, ಅಂದರೆ ನೆಕ್ಸ್ಟ್ ನವೆಂಬರ್ 2ಕ್ಕೆ ಡೆಲಿವರಿ ಮಾಡ್ಕೊ ಅಂತ ಹೇಳಿಬಿಟ್ರು ನಮ್ಮ ಮನೆಯಲ್ಲಿ. ನಾನು ನವೆಂಬರ್ 1ಗೆ ಇರಬೇಕು ಅಮಾವಾಸ್ಯೆ, ಡೌಟು. ನಮ್ಮಮ್ಮ ಹೇಳೇ ಬಿಟ್ಟು, ಡೆಲಿವರಿ ನಿಂದು ನವೆಂಬರ್ ಅಂದರೆ ಅಮಾವಾಸ್ಯೆ ದಿವಸ ಡೆಲಿವರಿ ಆಗೋದೇ ಬೇಡ ಅಂತ ಹೇಳಿಬಿಟ್ರು. ಅಮ್ಮ ಎಲ್ಲರೂ, ಮನೆಯವರು, ಅತ್ತೆಯವರೆಲ್ಲ ಹೇಳಿಬಿಟ್ರು. ಡೆಲಿವರಿ ಪೇನ್ ನಮ್ಮ ಹತ್ರ ಹೇಳ್ಕೊಂಡೇ ಬರುತ್ತೆ, ಇಲ್ಲಲ್ಲ ಡೆಲಿವರಿ ಬಂದರೆ ಏನು ಮಾಡಲಿಕ್ಕಾಗ್ತದೆ. ನಾನು ಹೇಳಿದೆ ಅಮ್ಮನ ಹತ್ರ, ಡೆಲಿವರಿ ಬಂದರೆ ಏನು ಮಾಡೋದು, ಡೆಲಿವರಿ ಬಂದರೆ ನೋಡುವ, ಬಟ್ ಡೆಲಿವರಿ ಆದಷ್ಟೊಂದು ಒಳ್ಳೆಯದಲ್ಲ ಮಗುವಿಗೆ, ತಂದೆಗೆ ಅಂತ ಹೇಳಿದರು. ತುಂಬ ಜನ ಹೇಳಿದ್ರು. ಸೊ ಕೆಲವೊಂದು ನಾವು ನಂಬಬೇಕಾಗ್ತದೆ, ದೊಡ್ಡವರು ಹೇಳಿದ್ದು ಕೇಳಬೇಕಾಗ್ತದಲ್ವ. ಸೊ ಏನು ಮಾಡಲಿಕ್ಕಾಗಲ್ಲ. ಸರಿ ಅಂತ ನಾನು ಡಾಕ್ಟ್ರ್ ಹತ್ರ, ನನ್ನ ಹಸ್ಬೆಂಡು ಮತ್ತು ನಂದು ಅತ್ತೆ ಅಮ್ಮ ಹೇಳಿಬಿಟ್ರು ಡಾಕ್ಟ್ರ್ ಹತ್ರ, ಇಷ್ಟು ಬೇಗ ಡೆಲಿವರಿ, ಅಂದರೆ ಇವತ್ತು ಅಮಾವಾಸ್ಯೆ ಇದೆ, ಸೊ ನವೆಂಬರ್ 2 ತಾರೀಕಿಗೆ ಹಾಗೆ ಮಾಡಿ ಅಂತ ಹೇಳಿದರು. 31ಕ್ಕೆ ನನಗೆ ಮಾಡ್ತೇನೆ ಹೇಳಿದರು. ನಾನು 1 ತಾರೀಕಿಗೆ ಒಳಗೆ ಹೋದೆ. ನಾನು 1 ತಾರೀಕಿಗೆ ಸಮಥಿಂಗ್ ಇರಬೇಕು, ನನಗೆ ಅಷ್ಟೊಂದು ನೆನಪಿಲ್ಲ. ಬಟ್ 1 ತಾರೀಕಿಗೆ ನನ್ನನ್ನು ಕರ್ಕೊಂಡು ಹೋದರು. 1 ತಾರೀಕಿಗೆ ಹೇಳಿದರು ಡೆಲಿವರಿ ಮಾಡ್ತೇನೆ ಅಂತಿಲ್ಲ ನಾನು. ಆಮೇಲೆ
ನವೆಂಬರ್ 1ಗೆ ನನ್ನನ್ನು ಲೇಬರಿಗೆ ಕರ್ಕೊಂಡು ಹೋದರು. ನನ್ನನ್ನು 1ಗೆ ಡೆಲಿವರಿ ಮಾಡ್ತೇನೆ ಅಂತೇಳಿ. ಸೊ 1 ತಾರೀಕಿಗೆ ನನ್ನನ್ನು ಕರ್ಕೊಂಡು ಹೋದ್ರು ಲೇಬರ್ ವಾರ್ಡಿಗೆ. ಆಮೇಲೆ ನನಗೆ ಅವತ್ತು ಸಹ ನನಗೆ ಮಾರ್ನಿಂಗ್ ನನಗೆ ಫುಲ್ ಕ್ಲೀನ್ ಎಲ್ಲ ಮಾಡಿದ್ಮೇಲೆ ಒಳಗೆ ಸ್ನಾನ ಮಾಡಿರಿ ಹೇಳಿದರು ನನಗೆ ಬೆಳಗ್ಗೆ ಮಾರ್ನಿಂಗ್ಗೆ. ಸೊ ತಲೆಗೆ ಮಾಡಿರಲಿಲ್ಲ, ಮೈಗೆ ಸ್ನಾನ ಮಾಡ್ಕೊಂಡು ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5 ಗಂಟೆ ನನಗೆ ಕರ್ಕೊಂಡು ಹೋದರು. ಹೌದು, ಕರ್ಕೊಂಡು ಹೋದಾಗ ನನಗೆ ಇದು ಕೊಟ್ಟರು, ಏನದು ಪೇನ್ ಬರಲಿಕ್ಕೆ. ಒಳಗೆ ಕರ್ಕೊಂಡು ಹೋದ್ಮೇಲೆ ಪೇನ್ ಬರಲಿಕ್ಕೆ ನನಗೆ ಜೆಲ್ ಹಾಕಿದರು. ಯಾವುದೋ ಒಂದು ಜೆಲ್, ಹೆಸರು ನನಗೆ ಗೊತ್ತಿಲ್ಲ, ಜೆಲ್ ಹಾಕಿದರು. ಅದು ಸಹ ನನಗೆ ಅವಾಗ ಹೇಳಿದೆ ತುಂಬಾ ಹಿಂಸೆ ಆಗೋಯಿತು ನನಗೆ ಜೆಲ್ ಹಾಕುವಾಗ. ಪೇನ್ ಬರ್ತಾ ಇಲ್ಲಲ್ವ, ಸೊ ನನಗೆ ಜೆಲ್ ಹಾಕಿಬಿಟ್ರು. ಅದು ಹಾಕಿದ್ಮೇಲೆ ನನಗೆ ಹಾಕಿ ಸ್ವಲ್ಪ ಹೊತ್ತಾದ್ಮೇಲೆ ನನಗೆ ತುಂಬಾ ಪೇನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ತಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಪೇನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಬಟ್ ನಂದು ಸರ್ವಿಕಲ್ ಲೆಂತ್ ಅಷ್ಟು ಓಪನ್ ಆಗಿರಲಿಲ್ಲ. 10 ಇದ್ದದ್ದು 2 ಇಂಚ್ ಅಷ್ಟು ಓಪನ್ ಆಗೋಗಿತ್ತು. ನಾನು ಡಾಕ್ಟ್ರ್ ಹತ್ರ ಕೇಳ್ತಿದ್ದೆ ಓಪನ್ ಆಯ್ತಂತ, ಬಟ್ ನನ್ನದು ಇಲ್ಲ 2 ಓಪನ್ ಆಗಿದ್ದು ಹೇಳಿದ್ರು. ಏನು ಮಾಡಿದ್ರು ಸಹ ನಾನು ಇಡೀ ದಿನ ನನಗೆ ಜೆಲ್ ಹಾಕಿದ್ರು ಸಹ ಇಡೀ ದಿನ ನಾನು ತುಂಬ ಪೇನ್ ತಿಂದಿದ್ದೇನೆ. ಬಟ್ ನನಗೆ ಸರ್ವಿಕಲ್ ಲೆಂತ್ ಓಪನೇ ಆಗ್ತಿರ್ಲಿಲ್ಲ. ಆಮೇಲೆ ಏನು ಮಾಡೋದು, ಪುನಃ ಮಾರ್ನಿಂಗ್ 2 ತಾರೀಕು ನವೆಂಬರ್ 2ಕ್ಕೆ ಬಂದೆ. ಏನಾದರೂ ಸಹ ನನಗೆ ಪೇನ್ ಬರ್ತಿಲ್ಲ. ವಾಟರ್ ಬ್ರೇಕ್ ಆಯಿತು, ಬ್ಲೀಡಿಂಗ್ ಆಯಿತು. ಅಂದರೆ ನಮಗೆ ಅದು ಕೈ ಹಾಕಿ ನೋಡ್ತಾ ಇದ್ರಲ್ವ ಎಷ್ಟು ಓಪನ್ ಆಗಿದೆ ಅಂತ. ಅವ್ರು ಪುನಃ ಅಂದರೆ ಅವ್ರು ತಪ್ಪೇನಿಲ್ಲ, ಅವರು ಅದು ಎಷ್ಟು ಓಪನ್ ಆಗಿದೆ ಪುನಃ ಅವರು ನನಗೆ ಇನ್ನೂ ಹೆಲ್ಪ್ ಆಗಲಿ ಅಂತೇಳಿ, ಓಪನ್ ಆಗಲಿ ಅಂತ ಅವರು ಇನ್ನೂ ಸಹ ಜಾಸ್ತಿ ಅವರು ಅದನ್ನು ಓಪನ್ ಆಗುವಾಗೆ ಮಾಡ್ತಾಯಿದ್ರು. ಸೊ ನನಗೆ ತುಂಬ ಪೇಯ್ನ್ ಆಗ್ತಾಯಿದ್ದು, ಅದು ಸಹ ಪೇಯ್ನ್ ಆಗ್ತಿದ್ದು. ಹೊಟ್ಟೆ ನೋವು ಆಗ್ತಿತ್ತು, ಸೊಂಟ ನೋವು, ಹೊಟ್ಟೆ ನೋವು ಒಂದು ಗೊತ್ತಾಗ್ತಿರ್ಲಿಲ್ಲ. ನನಗೆ ಒಂಥರ ಪೇಯ್ನ್ ತುಂಬ ನೋವು ಸ್ಟಾರ್ಟ್ ಆಯಿತಾ. ಆಮೇಲೆ ನನಗೆ ಅಂದರೆ ಪದೇ ಜ್ಯೂಸ್ ಕೊಡ್ತಾಯಿದ್ರು. ನನಗೆ ತುಂಬ ಸುಸ್ತಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಲಾಸ್ಟಿಗೆ ಜ್ಯೂಸ್ ಎಲ್ಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಇಡೀ ದಿನ ನೈಟಿಂದ ಮರುದಿನ ತನಕ ನನಗೆ ಪೇಯ್ನ್ ತಿಂತಾನೆ ಇದ್ದೆ. ಬಟ್ ನಂದು ಸರ್ವಿಕ್ಸ್ ಓಪನೇ ಆಗ್ತಿರ್ಲಿಲ್ಲ. ಆಮೇಲೆ ಪಕ್ಕದ ವಾರ್ಡಲ್ಲೆಲ್ಲ ಡೆಲಿವರಿ ಆಗ್ತಿತ್ತ. ನನಗೆ ಅದು ನೋಡಿಬಿಟ್ಟು ತುಂಬ ಭಯ ಆಗಿ ನಂದು ಬಿ ಪಿ ಹೈ, ನಂದು ಬಿ ಪಿ ಸಹ ಲೋ ಆಯಿತು. ಮಗುವಿದ್ದು ಹಾರ್ಟ್ ಬೀಟ್ ತುಂಬಾ ಫಾಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಚೆಕ್ ಮಾಡಿದ್ರಲ್ಲ, ನಮ್ದು ಮಗುವಿದ್ದು ಹಾರ್ಟ್ ಬೀಟ್ ನೋಡ್ತಾ ಇದ್ದಾರಲ್ಲ, ಸೊ ಮಗುವಿದ್ದು ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾಯಿತ್ತು. ಆಮೇಲೆ ಡಾಕ್ಟ್ರು ಬಂದು ಹೇಳಿದ್ರು. ಮತ್ತು ನನಗೆ ಜ್ವರ ಆಯಿತು. ನವೆಂಬರ್ 2ಕ್ಕೆ ಅರ್ಲಿ ಮಾರ್ನಿಂಗ್ ಲೈಟಾಗಿ ಜ್ವರ ಬರ್ತಾಯಿತ್ತು. ಸೊ ಆಮೇಲೆ ಡಾಕ್ಟ್ರು ಹೇಳಿದ್ರು, ತುಂಬಾ ಟ್ರೈ ಮಾಡಿದ್ವಿ, ನಿಮ್ಮದು ಸರ್ವಿಕಲ್ ಲೆಂತ್ ಸರ್ವಿಸ್ ಓಪನ್ ಆಗ್ತಿಲ್ಲ, ಸೊ ಸಿಸರಿಂಗ್ ಮಾಡಿಬಿಡುವ ಅಂತೇಳಿ. ನನಗೂ ಲಾಸ್ಟಿಗೆ ನನಗೆ ಅದೇ ಸಿಸರಿಂಗೇ ಮಾಡಿಬಿಡುವ ಅದೇ ಬೆಸ್ಟ್ ಅಂತ ಆಗೋಯಿತು. ನನಗೆ ಹಿಂಸೆ ಅಂದರೆ ನೋವು ಪೇಯ್ನ್, ನನಗೆ ಅದು ಪೇಯ್ನ್ ಆಗ್ತಿರ್ಲಿಲ್ಲ. ನಂದು ಡೆಲಿವರಿ ಪೇಯ್ನ್ ನನಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ. ಬಟ್ ನನಗೆ ಸರ್ವಿಕಲ್ ಅಂತ ನಂದು ಓಪನ್ ಆಗಲಿಲ್ಲಲ್ಲ, ಸೊ ಅದು ಕೈ ಹಾಕಿ ನೋಡ್ತಾ ಇದ್ರಲ್ವ, ಅದು ನನಗೆ ತುಂಬ ನೋವಾಗ್ತಿತ್ತು. ಬಟ್ ನಿಮಗೆಲ್ಲ ಯಾರಾದರೂ ಡೆಲಿವರಿ ಆಗ್ತಿದ್ರೆ, ಅಂದರೆ ನಾರ್ಮಲಾಗಿ ಪೇಯ್ನ್ ಬಂದರೆ ಅದು ತುಂಬ ಸರಿ ಕೈ ಹಾಕಿ ನೋಡಲ್ಲ, ಅವರು ಜಸ್ಟ್ ನೋಡಿ ಬಿಡ್ತಾರೆ. ಬಟ್ ನಂದು ಆಗಿರಲಿಲ್ಲ, ನಂದು ಓಪನ್ನೇ ಆಗ್ತಿರ್ಲಿಲ್ಲಲ್ಲ. ಸೊ ನನಗೆ ಗ್ರಾಚಾರಕ್ಕೆ ತುಂಬ ಪೇಯ್ನ್ ನೋವು ತಿಂದುಬಿಟ್ಟೆ. ಆಮೇಲೆ ನನಗೆ ಹೇಳಿದ್ರು ಸಿಸರಿಂಗ್ ಮಾಡಿಬಿಡುವ ಅಮ್ಮ ಅಂತ ಹೇಳಿದರು. ಆಮೇಲೆ ಇವರು ಡಾಕ್ಟ್ರವ್ರು ಹೊರಗೆ ಹೋಗಿ ನನ್ನ ಹಸ್ಬೆಂಡ್ ಹತ್ರ, ಅಮ್ಮನ ಹತ್ರ ಎಲ್ಲ ಮಾತಾಡಿದರು, ಸಿಸರಿಂಗ್ ಮಾಡುವ, ಅಂದರೆ ಹುಡುಗಿ ಸಹ ತುಂಬ ಅವಳು ಸುಸ್ತಾಗಿ ಹೋಗ್ತಾಳೆ, ಮತ್ತು ಮಗುವಿದ್ದು ಹಾರ್ಟ್ ಬೀಟ್ ಫಾಸ್ಟ್ ಇದೆ, ಸೊ ತುಂಬ ರಿಸ್ಕ್ ತೊಗೊಳ್ಳೋದು ಬೇಡ, ಸಿಸರಿಂಗ್ ಮಾಡುವ ಅಂತ, ಸೆಕ್ಷನ್ ಮಾಡುವ ಅಂತ ಹೇಳಿದರು. ಮತ್ತು ನನ್ನ ಹಸ್ಬೆಂಡ್ ನನ್ನನ್ನು ಕರೆದು ಕೇಳಿದರು. ಹೊರಗಡೆ ಬಂದೆ ನಾನು, ಏನು ಸಿಸರಿಂಗ್ ಓಕೆನಾ ಕೇಳಿದ್ರು. ಮತ್ತು ನಾನು ಓಕೆ ಅಂದರೆ ಬೇರೆ ನನಗೆ ಜ್ವರ ಬರ್ತಿತ್ತು, ಚಳಿ ಸ್ಟಾರ್ಟ್ ಆಗಿತ್ತು, ಸೊ ಬೇರೆ ಆಪ್ಷನ್ಸ್ ಇರಲಿಲ್ಲ. ಮತ್ತು ಬೆಳಗ್ಗೆ ಮಾರ್ನಿಂಗ್ ನನಗೆ ಬೇಗನೆ ಹೊಟ್ಟೆ ಎಲ್ಲ ಕ್ಲೀನ್ ಮಾಡಿಸಿ ಮತ್ತು ಸಿಸರಿಂಗ್ ಕರ್ಕೊಂಡು ಹೋದ್ರು. ಸಿಸರಿಂಗ್ ಆದಮೇಲೆ ನನಗೆ ಒಳಗೆ ಸಿಗ್ನೇಚರ್ ತೊಗೊಂಡ್ಮೇಲೆ ಆವಾಗಲೂ ಭಯ ಆಗ್ತಿತ್ತು. ಅದು ಸಹ ನಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ಸಿಸರಿಂಗಿಗೆ, ಸೊ ಅದು ಸಹ ಒಳಗೆ ಒಂಥರ ಭಯ ಆಗ್ತಾಯಿತ್ತು. ಇಂಜೆಕ್ಷನ್ ಎಲ್ಲ ಕೊಟ್ಟು ಆಮೇಲೆ ನನಗೆ ಬೆಳಗ್ಗೆ 9:29ಕ್ಕೆ ಸಿಗ್ನೇಚರೆಲ್ಲ ಟೈಮ್ ಆಗುವಾಗ, ನಾನು ಅದು ಸಿ ಸೆಕ್ಷನ್ ಒಳಗೆ ಎಮರ್ಜೆನ್ಸಿ ಒಳಗೆ ಕರ್ಕೊಂಡು ಹೋಗುವಾಗ 9 ಗಂಟೆ ಏನೋ ಒಳಗೆ ಹೋಗಿದ್ದು ಅಷ್ಟೇ. 20 ನಿಮಿಷದಲ್ಲಿ ಮಗು, 20 ನಿಮಿಷ ಅಲ್ಲ 10 ನಿಮಿಷದಲ್ಲೇ ಮಗು ಹೊರಗೆ ಬಂದಿತ್ತು. ಹೊಟ್ಟೆ ಅಂದರೆ ಇಂಜೆಕ್ಷನ್ ಎಲ್ಲ ಕೊಟ್ಟಾದಮೇಲೆ ಕರೆಕ್ಟು 10 ನಿಮಿಷ ಒಳಗೆ ಮಗು ತೆಗ್ದಾಗಿತ್ತು.
ಆಮೇಲೆ ಹೊಳಿಲಿಕ್ಕೆ ಅದು ಸ್ಟಿಚ್ ಹಾಕ್ಲಿಕ್ಕೆ ಒಂದು 10 ನಿಮಿಷ ಎಲ್ಲ ರೆಡಿಯಾಗಿ ಹೊರಗೆ ಕಳಿಸುವಾಗ 10 ಮಿನಿಟ್, ಟೋಟಲಾಗಿ 20 ಮಿನಿಟ್ಸಲ್ಲಿ ನನ್ನ ಸಿಸರಿಂಗ್ ಮುಗಿದಿತ್ತು. ತುಂಬ ಏನು ಟೈಮ್ ತೊಗೊಳ್ಳಲ್ಲ, 20 ನಿಮಿಷದಲ್ಲಿ ನಾನು ಮುಗೀತು. 9:29ಕ್ಕೆ ಮಗು ಹುಟ್ಟಿತು, ನಂದು ಸಿಸರಿಂಗ್ ಆಗೋಯಿತು. ಯಾವ ಮಗು ಅಂತ ನನಗೆ ಈಗಾಗಲೇ ನನಗೊಂದು 2 ಕಮೆಂಟ್ ಹಾಕಿದ್ದಾರೆ. ಇನ್ನೂ ಕಮೆಂಟ್ ಹಾಕಿ ನನಗೆ ಯಾವ ಮಗು ಆಗಿದೆ ಅಂತ ನೀವೇ ಗೆಸ್ ಮಾಡಿ. ನನಗೆ ಇವಾಗ ನಾನು ಹೇಳಲ್ಲ ಯಾವ ಪಾಪು ಹುಟ್ಟಿದೆ ಅಂತೇಳಿ, ನೀವೇ ನನಗೆ ಕಮೆಂಟ್ ಮಾಡಿ ನೋಡುವ ಯಾರೆಲ್ಲ ಕಮೆಂಟ್ ಮಾಡ್ತಾರೆ, ಯಾರೆಲ್ಲ ಕರೆಕ್ಟ್, ಯಾರ್ದೆಲ್ಲ ಗೆಸ್ ಮಾಡಿದ್ದು ಕರೆಕ್ಟ್ ಇದೆ ಅಂತ ನೋಡುವ. ಫೈನಲ್ ಆಗಿ ನಂದು ಡೆಲಿವರಿ ಆಯಿತು. ನನಗೆ ತುಂಬಾ ನನ್ನೊಂದು ಲೈಫಲ್ಲಿ ಒಂದು ಹೇಳ್ತಾರಲ್ಲ ಮರೆಯಲಾಗೋದೊಂದು ಮೂಮೆಂಟ್ ಅಂತ ಹೇಳ್ಬೋದು, ನಂದಾಗಲಿ ನಂದು ಹಸ್ಬೆಂಡ್ಗೆ ಆಗಲಿ. ನವೆಂಬರ್ 1ಗೆ ನನ್ನನ್ನು ಲೇಬರಿಗೆ ಕರ್ಕೊಂಡು ಹೋದರು. ನನ್ನನ್ನು 1ಗೆ ಡೆಲಿವರಿ ಮಾಡ್ತೇನೆ ಅಂತೇಳಿ. ಸೊ 1 ತಾರೀಕಿಗೆ ನನ್ನನ್ನು ಕರ್ಕೊಂಡು ಹೋದ್ರು ಲೇಬರ್ ವಾರ್ಡಿಗೆ. ಆಮೇಲೆ ನನಗೆ ಅವತ್ತು ಸಹ ನನಗೆ ಮಾರ್ನಿಂಗ್ ನನಗೆ ಫುಲ್ ಕ್ಲೀನ್ ಎಲ್ಲ ಮಾಡಿದ್ಮೇಲೆ ಒಳಗೆ ಸ್ನಾನ ಮಾಡಿರಿ ಹೇಳಿದರು ನನಗೆ ಬೆಳಗ್ಗೆ ಮಾರ್ನಿಂಗ್ಗೆ. ಸೊ ತಲೆಗೆ ಮಾಡಿರಲಿಲ್ಲ, ಮೈಗೆ ಸ್ನಾನ ಮಾಡ್ಕೊಂಡು ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5 ಗಂಟೆ ನನಗೆ ಕರ್ಕೊಂಡು ಹೋದರು. ಹೌದು, ಕರ್ಕೊಂಡು ಹೋದಾಗ ನನಗೆ ಇದು ಕೊಟ್ಟರು, ಏನದು ಪೇನ್ ಬರಲಿಕ್ಕೆ. ಒಳ್ಳೆ ಕರ್ಕೊಂಡು ಹೋದ್ಮೇಲೆ ಪೇನ್ ಬರಲಿಕ್ಕೆ ನನಗೆ ಜೆಲ್ ಹಾಕಿದರು. ಯಾವುದೋ ಒಂದು ಜೆಲ್, ಹೆಸರು ನನಗೆ ಗೊತ್ತಿಲ್ಲ, ಜೆಲ್ ಹಾಕಿದರು. ಅದು ಸಹ ನನಗೆ ಅವಾಗ ಹೇಳಿದೆ ತುಂಬಾ ಹಿಂಸೆ ಆಗೋಯಿತು ನನಗೆ ಜೆಲ್ ಹಾಕುವಾಗ. ಪೇನ್ ಬರ್ತಾ ಇಲ್ಲ ಅಲ್ವಾ, ಸೊ ನನಗೆ ಜೆಲ್ ಹಾಕಿಬಿಟ್ರು. ಅದು ಹಾಕಿದ್ಮೇಲೆ ನನಗೆ ಹಾಕಿ ಸ್ವಲ್ಪ ಹೊತ್ತಾದ್ಮೇಲೆ ನನಗೆ ತುಂಬಾ ಪೇನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ತಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಪೇನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಬಟ್ ನಂದು ಸರ್ವಿಕಲ್ ಲೆಂತ್ ಅಷ್ಟು ಓಪನ್ ಆಗಿರಲಿಲ್ಲ. 10 ಇದ್ದದ್ದು 2 ಇಂಚ್ ಅಷ್ಟು ಓಪನ್ ಆಗೋಗಿತ್ತು. ನಾನು ಡಾಕ್ಟರ್ ಹತ್ರ ಕೇಳ್ತಿದ್ದೆ ಓಪನ್ ಆಯ್ತಂತ, ಬಟ್ ನನ್ನದು ಇಲ್ಲ 2 ಓಪನ್ ಆಗಿದ್ದು ಹೇಳಿದ್ರು. ಏನು ಮಾಡಿದ್ರು ಸಹ ನಾನು ಇಡೀ ದಿನ ನನಗೆ ಜೆಲ್ ಹಾಕಿದ್ರು ಸಹ ಇಡೀ ದಿನ ನಾನು ತುಂಬ ಪೇನ್ ತಿಂದಿದ್ದೇನೆ. ಬಟ್ ನನಗೆ ಸರ್ವಿಕಲ್ ಲೆಂತ್ ಸರ್ವಿಕ್ಸ್ ಓಪನೇ ಆಗ್ತಿರಲಿಲ್ಲ. ಆಮೇಲೆ ಏನು ಮಾಡೋದು, ಪುನಃ ಮಾರ್ನಿಂಗ್ 2 ತಾರೀಕು ನವೆಂಬರ್ 2ಕ್ಕೆ ಬಂದೆ. ಏನಾದರೂ ಸಹ ನನಗೆ ಪೇನ್ ಬರ್ತಿಲ್ಲ. ವಾಟರ್ ಬ್ರೇಕ್ ಆಯಿತು, ಬ್ಲೀಡಿಂಗ್ ಆಯಿತು. ಅಂದರೆ ನಮಗೆ ಅದು ಕೈ ಹಾಕಿ ನೋಡ್ತಾ ಇದ್ರಲ್ವ ಎಷ್ಟು ಓಪನ್ ಆಗಿದೆ ಅಂತ. ಅವ್ರು ಪುನಃ ಅಂದರೆ ಅವ್ರು ತಪ್ಪೇನಿಲ್ಲ, ಅವರು ಅದು ಎಷ್ಟು ಓಪನ್ ಆಗಿದೆ ಪುನಃ ಅವರು ನನಗೆ ಇನ್ನೂ ಹೆಲ್ಪ್ ಆಗಲಿ ಅಂತೇಳಿ, ಓಪನ್ ಆಗಲಿ ಅಂತ ಅವರು ಇನ್ನೂ ಸಹ ಜಾಸ್ತಿ ಅವರು ಅದನ್ನು ಓಪನ್ ಆಗುವಾಗೆ ಮಾಡ್ತಾಯಿದ್ರು. ಸೊ ನನಗೆ ತುಂಬ ಪೇಯ್ನ್ ಆಗ್ತಾಯಿದ್ದು, ಅದು ಸಹ ಪೇಯ್ನ್ ಆಗ್ತಿದ್ದು. ಹೊಟ್ಟೆ ನೋವು ಆಗ್ತಿತ್ತು, ಹೊಟ್ಟೆ ನೋವು ಒಂದು ಗೊತ್ತಾಗ್ತಿರ್ಲಿಲ್ಲ ನನಗೆ. ಒಂಥರ ಪೇಯ್ನ್ ತುಂಬ ನೋವು ಸ್ಟಾರ್ಟ್ ಆಯಿತು. ಆಮೇಲೆ ನನಗೆ ಅಂದರೆ ಪದೇ ಜ್ಯೂಸ್ ಕೊಡ್ತಾಯಿದ್ರು. ನನಗೆ ತುಂಬ ಸುಸ್ತಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಲಾಸ್ಟಿಗೆ ಜ್ಯೂಸ್ ಎಲ್ಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಇಡೀ ದಿನ ನೈಟಿಂದ ಮರುದಿನ ತನಕ ನನಗೆ ಪೇಯ್ನ್ ತಿಂತಾನೆ ಇದ್ದೆ. ಬಟ್ ನಂದು ಸರ್ವಿಕ್ಸ್ ಓಪನೇ ಆಗ್ತಿರ್ಲಿಲ್ಲ. ಆಮೇಲೆ ಪಕ್ಕದ ವಾರ್ಡಲ್ಲೆಲ್ಲ ಡೆಲಿವರಿ ಆಗ್ತಿದ್ದ. ನನಗೆ ಅದು ನೋಡಿಬಿಟ್ಟು ತುಂಬ ಭಯ ಆಗಿ ನಂದು ಬಿ ಪಿ ಹೈ, ನಂದು ಬಿ ಪಿ ಸಹ ಲೋ ಆಯಿತು. ಮಗುವಿದ್ದು ಹಾರ್ಟ್ ಬೀಟು ತುಂಬಾ ಫಾಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಚೆಕ್ ಮಾಡ್ತಿದ್ರಲ್ಲ, ನಮ್ದು ಮಗುವಿದ್ದು ಹಾರ್ಟ್ ಬೀಟ್ ನೋಡ್ತಿರ್ತಾರಲ್ಲ, ಸೊ ಮಗುವಿದ್ದು ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾಯಿತ್ತು. ಆಮೇಲೆ ಡಾಕ್ಟ್ರು ಬಂದು ಹೇಳಿದ್ರು. ಮತ್ತು ನನಗೆ ಜ್ವರ ಆಯಿತು. ನವೆಂಬರ್ 2ಕ್ಕೆ ಅರ್ಲಿ ಮಾರ್ನಿಂಗ್ ಲೈಟಾಗಿ ಜ್ವರ ಬರ್ತಾಯಿತ್ತು. ಸೊ ಆಮೇಲೆ ಡಾಕ್ಟ್ರು ಹೇಳಿದ್ರು ತುಂಬಾ ಟ್ರೈ ಮಾಡಿದ್ದು, ನಿಮ್ಮದು ಸರ್ವಿಕ್ಸ್ ಓಪನ್ ಆಗ್ತಿಲ್ಲ, ಸೊ ಸಿಸರಿಂಗ್ ಮಾಡಿಬಿಡುವ ಅಂತ ಹೇಳಿದ್ರು. ನನಗೂ ಲಾಸ್ಟಿಗೆ ನನಗೆ ಅದೇ ಸಿಸರಿಂಗೇ ಮಾಡಿಬಿಡುವ ಅದೇ ಬೆಸ್ಟ್ ಅಂತ ಆಗೋಯಿತು. ನನಗೆ ಹಿಂಸೆ ಅಂದರೆ ನೋವು ಪೇಯ್ನ್, ನನಗೆ ಅದು ಪೇಯ್ನ್ ಆಗ್ತಿರ್ಲಿಲ್ಲ. ನಂದು ಡೆಲಿವರಿ ಪೇಯ್ನ್ ನನಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ. ಬಟ್ ನನಗೆ ಸರ್ವಿಕಲ್ ಅಂತ ನಂದು ಓಪನ್ ಆಗಲಿಲ್ಲ, ಸೊ ಅದು ಕೈ ಹಾಕಿ ನೋಡ್ತಾ ಇದ್ರಲ್ವ, ಅದು ನನಗೆ ತುಂಬ ನೋವಾಗ್ತಿತ್ತು. ಬಟ್ ನಿಮಗೆಲ್ಲ ಯಾರಾದರೂ ಡೆಲಿವರಿ ಆಗ್ತಿದ್ದೆ ಅಂದರೆ ನಾರ್ಮಲಾಗಿ ಪೇಯ್ನ್ ಬಂದರೆ ತುಂಬ ಸಲ ಏನು ಕೈ ಹಾಕಿ ನೋಡಲ್ಲ, ಅವರು ಜಸ್ಟ್ ನೋಡಿ ಬಿಡ್ತಾರೆ. ಬಟ್ ನಂದು ಆಗಿರಲಿಲ್ಲ, ನಂದು ಓಪನ್ನೇ ಆಗ್ತಿರ್ಲಿಲ್ಲಲ್ಲ. ಸೊ ನನಗೆ ಗ್ರಾಚಾರಕ್ಕೆ ತುಂಬ ಪೇಯ್ನ್ ನೋವು ತಿಂದುಬಿಟ್ಟೆ. ಆಮೇಲೆ ನನಗೆ ಹೇಳಿದ್ರು ಸಿಸರಿಂಗ್ ಮಾಡಿಬಿಡುವ ಅಂತ ಹೇಳಿದರು. ಆಮೇಲೆ ಇವರು ಡಾಕ್ಟ್ರವ್ರು ಹೊರಗೆ ಹೋಗಿ ನನ್ನ ಹಸ್ಬೆಂಡ್ ಹತ್ರ, ಅಮ್ಮನ ಹತ್ರ ಎಲ್ಲ ಮಾತಾಡಿದರು. ಸಿಸರಿಂಗ್ ಮಾಡುವ, ಅಂದರೆ ಹುಡುಗಿ ಸಹ ತುಂಬ ಅವಳು ಸುಸ್ತಾಗಿ ಹೋಗ್ತಾಳೆ, ಮತ್ತು ಮಗುವಿದ್ದು ಹಾರ್ಟ್ ಬೀಟ್ ಫಾಸ್ಟ್ ಇದೆ, ಸೊ ತುಂಬ ರಿಸ್ಕ್ ತೊಗೊಳ್ಳೋದು ಬೇಡ, ಸಿಸರಿಂಗ್ ಮಾಡುವ ಅಂತ, ಸಿ ಸೆಕ್ಷನ್ ಮಾಡುವ ಅಂತ ಹೇಳಿದರು.
ಮತ್ತು ನನ್ನ ಹಸ್ಬೆಂಡ್ ನನ್ನನ್ನು ಕರೆದು ಕೇಳಿದ್ರು, ಹೊರಗಡೆ ಬಂದೆ ನಾನು, ಏನು ಸಿಸರಿಂಗ್ ಓಕೆನಾ ಕೇಳಿದ್ರು. ಮತ್ತು ನಾನು ಓಕೆ ಅಂದರೆ ಬೇರೆ ನನಗೆ ಜ್ವರ ಬರ್ತಿತ್ತು, ಚಳಿ ಸ್ಟಾರ್ಟ್ ಆಗಿತ್ತು, ಸೊ ಬೇರೆ ಆಪ್ಷನ್ಸ್ ಇರಲಿಲ್ಲ. ಮತ್ತು ಬೆಳಗ್ಗೆ ಮಾರ್ನಿಂಗ್ ನನಗೆ ಬೇಗನೆ ಹೊಟ್ಟೆ ಎಲ್ಲ ಕ್ಲೀನ್ ಮಾಡಿಸಿ ಮತ್ತು ಸಿಸರಿಂಗ್ ಕರ್ಕೊಂಡು ಹೋದ್ರು. ಸಿಸರಿಂಗ್ ಆದಮೇಲೆ ನನಗೆ ಒಳಗೆ ಸಿಗ್ನೇಚರ್ ತೊಗೊಂಡ್ಮೇಲೆ ಆವಾಗಲೂ ಭಯ ಆಗ್ತಿತ್ತು. ಅದು ಸಹ ನಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ಸಿಸರಿಂಗಿಗೆ, ಸೊ ಅದು ಸಹ ಒಳಗೆ ಒಂಥರ ಭಯ ಆಗ್ತಾಯಿತ್ತು. ಇಂಜೆಕ್ಷನ್ ಎಲ್ಲ ಕೊಟ್ಟು ಆಮೇಲೆ ನನಗೆ ಬೆಳಗ್ಗೆ 9:29ಕ್ಕೆ ಸಿಗ್ನೇಚರೆಲ್ಲ ಟೈಮ್ ಆಗುವಾಗ ನಾನು ಅದು ಸಿ ಸೆಕ್ಷನ್ ಒಳಗೆ ಎಮರ್ಜೆನ್ಸಿ ಒಳಗೆ ಕರ್ಕೊಂಡು ಹೋಗುವಾಗ 9 ಗಂಟೆ ಏನೋ ಒಳಗೆ ಹೋಗಿದ್ದು ಅಷ್ಟೇ. 20 ನಿಮಿಷದಲ್ಲಿ ಖಾಲಿ 20 ನಿಮಿಷದಲ್ಲಿ ಮಗು, 20 ನಿಮಿಷ ಅಲ್ಲ 10 ನಿಮಿಷದಲ್ಲೇ ಮಗು ಹೊರಗೆ ಬಂದಿತ್ತು. ಹೊಟ್ಟೆ ಅಂದರೆ ಇಂಜೆಕ್ಷನ್ ಎಲ್ಲ ಕೊಟ್ಟಾದಮೇಲೆ ಕರೆಕ್ಟು 10 ನಿಮಿಷ ಒಳಗೆ ಮಗು ತೆಗ್ದಾಗಿತ್ತು. ಆಮೇಲೆ ಹೊಳಿಲಿಕ್ಕೆ ಅದು ಸ್ಟಿಚ್ ಹಾಕ್ಲಿಕ್ಕೆ ಒಂದು 10 ನಿಮಿಷ ಎಲ್ಲ ರೆಡಿಯಾಗಿ ಹೊರಗೆ ಕಳಿಸುವಾಗ 10 ಮಿನಿಟ್, ಟೋಟಲಾಗಿ 20 ಮಿನಿಟ್ಸಲ್ಲಿ ನನ್ನ ಸಿಸರಿಂಗ್ ಮುಗಿದಿತ್ತು. ತುಂಬ ಏನು ಟೈಮ್ ತೊಗೊಳ್ಳಲ್ಲ, 20 ನಿಮಿಷದಲ್ಲಿ ನಾನು ಮುಗೀತು. 9:29ಕ್ಕೆ ಮಗು ಹುಟ್ಟಿತು, ನಂದು ಸಿಸರಿಂಗ್ ಆಗೋಯಿತು. ಯಾವ ಮಗು ಅಂತ ನನಗೆ ಈಗಾಗಲೇ ನನಗೊಂದು 2 ಕಮೆಂಟ್ ಹಾಕಿದ್ದಾರೆ. ಇನ್ನೂ ಕಮೆಂಟ್ ಹಾಕಿ ನನಗೆ ಯಾವ ಮಗು ಆಗಿದೆ ಅಂತ ನೀವೇ ಗೆಸ್ ಮಾಡಿ. ನನಗೆ ಇವಾಗ ನಾನು ಹೇಳಲ್ಲ ಯಾವ ಪಾಪು ಹುಟ್ಟಿದೆ ಅಂತೇಳಿ, ನೀವೇ ನನಗೆ ಕಮೆಂಟ್ ಮಾಡಿ ನೋಡುವ ಯಾರೆಲ್ಲ ಕಮೆಂಟ್ ಮಾಡ್ತಾರೆ, ಯಾರೆಲ್ಲ ಯಾರ್ದೆಲ್ಲ ಗೆಸ್ ಮಾಡಿದ್ದು ಕರೆಕ್ಟ್ ಇದೆ ಅಂತ ನೋಡುವ. ಫೈನಲ್ ಆಗಿ ನಂದು ಡೆಲಿವರಿ ಆಯಿತು. ನನಗೆ ತುಂಬಾ ನನ್ನೊಂದು ಲೈಫಲ್ಲಿ ಒಂದು ಹೇಳ್ತಾರಲ್ಲ ಮರೆಯಲಾಗೋದೊಂದು ಮೂಮೆಂಟ್ ಅಂತ ಹೇಳ್ಬೋದು, ನಂದಾಗಲಿ ನಂದು ಹಸ್ಬೆಂಡ್ಗೆ ಆಗಲಿ. ಫಸ್ಟ್ ಮಗುವನ್ನು ತೆಗೆದು ತೋರಿಸುವಾಗ ತುಂಬಾ ಖುಷಿಯಾಗಿ ಹೋಗಿತ್ತು ನನಗೆ. ಫೈನಲಿ ಡೆಲಿವರಿ ಆಯ್ತಲ್ಲ, ನನ್ನ ಪಾಪು ಮುಖ ನೋಡಿದ್ನಲ್ಲ ಅಂತ ತುಂಬಾ ಖುಷಿಯಾಗಿತ್ತು. ಮನೆಯವರಿಗೆಲ್ಲ ತೋರಿಸಿದ್ರು, ಆಮೇಲೆ ಅವರಿಗೆ ತುಂಬಾ ಖುಷಿ ಆಯಿತು, ನನ್ನ ಹಸ್ಬೆಂಡಿಗೆ ಆಗಲಿ ಮನೆಯವರಿಗೆ ತುಂಬಾ ಖುಷಿ ಆಯಿತು. ಫೈನಲಿ ನನಗೆ ಡೆಲಿವರಿ ಎಲ್ಲ ಮುಗಿದು ಆಮೇಲೆ ಡೆಲಿವರಿ ಆದಮೇಲೆ ಸಿ ಸೆಕ್ಷನ್ ಆದವರಿಗೆ 5 ಡೇಸ್ ಹಾಸ್ಪಿಟಲಲ್ಲಿ ಕೂತ್ಕೊಳಿಸ್ತಾರೆ. ವಾರ್ಡಿಗೆ ಹಾಕಿದ್ರು ನನ್ನನ್ನು. ನನಗೇನು ಅಷ್ಟು 1-2 ಡೇಸಿಗೆ ನಾನು ಅಷ್ಟೇನು ನನಗೆ ಪೇಯ್ನ್ ಗೊತ್ತಾಗಲಿಲ್ಲ. ಅದು ಫಸ್ಟಿಗೆ ಗೊತ್ತಾಗಲ್ಲಂತೆ ಪೇಯ್ನ್, ನೋವು. ಅದು ಎಷ್ಟೋ 3 ತಿಂಗಳಾದಮೇಲೆ ನೋವು ಗೊತ್ತಾಗತ್ತಂತೆ. ಬಟ್ ನಾನು ಬೇಗ ಬೇರೆಯವ್ರ ಥರ ಸ್ಟಿಚ್ ಎಲ್ಲ ಅಷ್ಟು ಗಾಯ ಜೋರೆಲ್ಲ ತುಂಬ ಜಾಸ್ತಿ ಆಗಿರಲಿಲ್ಲ, ತುಂಬ ಬೇಗ ಒಣಗಿತ್ತು. ಈಗಲೂ ಬೇಗ ಒಣಗಿದೆ. ಸೊ ಒಳ್ಳೆ ರೀತಿ ಡೆಲಿವರಿ ಆಯಿತು. ಸಿ ಸೆಕ್ಷನ್ ಆಯಿತು. ಬೇಜಾರು ಅಂತ ಹೇಳಿದ್ರೆ ಸಿ ಸೆಕ್ಷನ್ ಅಂತ. ಬಟ್ ನಾರ್ಮಲಿ ನಾರ್ಮಲ್ ಡೆಲಿವರಿ ತುಂಬಾ ಒಳ್ಳೆಯದು. ನಾನು ಮಾಡಿ ತಪ್ಪು ಮಾಡಬೇಡಿ ಯಾರು ಸಹ. ಬೇಗ ಹೋಗಿ ಬೇಗ ಹೋಗಿ ಅಡ್ಮಿಟ್ ಆಗಲಿಕ್ಕೆ ಹೋಗಬೇಡಿ. ಅಂಥ ಒಂದು ಎಮರ್ಜೆನ್ಸಿ ಇದ್ದರೆ ಮಾತ್ರ ನೀವು ತೋರ್ಸೋಕ್ಕೆ ಹೋಗಿ. ಸಣ್ಣ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಬೇಡಿ. ಇದೇ ಥರ ನಾವು ಹೋಗ್ಬಿಡ್ತದೆ ಲಾಸ್ಟಿಗೆ ನಂತರ. ಸೊ ಈ ಥರ ಯಾರು ತಪ್ಪು ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ಏನಾದ್ರು ತುಂಬ ಪೇಯ್ನ್ ಬಂದರೆ, ವಾಟರ್ ಬ್ರೇಕ್ ಆದರೆ, ಸೊ ಈ ಥರ ಎಲ್ಲ ಇದ್ದರೆ ಹೋಗಿ. ಬೆಳಗಿಂದ ಸಂಜೆ ತನಕ ನಿಮಗೆ ಮಗುವಿದು ಮೂಮೆಂಟ್ಸ್ ಏನಾದರೂ ಇಲ್ಲಿದ್ದರೆ ಮಾತ್ರ ನೀವು ಹೋಗಿ. ಮತ್ತು ಸುಮ್ಮನೆ ಅದು ಮೂಮೆಂಟ್ ಒಂದು 10 ನಿಮಿಷ ಬರಲಿಲ್ಲ, ವಾಟರ್ ಬ್ರೇಕ್ ಆಗಲಿಲ್ಲ, ಸುಮ್ಮನೆ ಆ ಕಡೆ ನೋವಾಯ್ತು ಅಂತ ಹೋಗಬೇಡಿ. ನಾರ್ಮಲಿ 9 ಮಂತ್ಸ್ ಆಗುವಾಗ ಸ್ವಲ್ಪ ನೋವಿರುತ್ತೆ, ಹೊಟ್ಟೆ ನೋವು. ಸೊ ಇದಕ್ಕೆಲ್ಲ ನೀವು ಹಾಸ್ಪಿಟಲ್ಗೆ ಹೋಗಬೇಡಿ. ನಾನು ಮಾಡಿದ ನೀವು ಮಾಡಲಿಕ್ಕೆ ಹೋಗಬೇಡಿ, ನಾನು ಇಷ್ಟೇ ಹೇಳೋದು. ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಾಳೆಯಿಂದ ನನಗೆ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಲಾಗ್ ಬೇಕಂತ ಕಮೆಂಟ್ ಮಾಡಿ, ಯಾವ ಥರ ವೀಡಿಯೋಸ್ ಬೇಕು ಅಂತೇಳಿ. ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೇನೆ. ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ನಾನು ತುಂಬ ಫಾಸ್ಟಾಗಿ ಮಾತಾಡಿದೆ, ಯಾಕಂದರೆ ಪಾಪು ಮಲಗಿದೆ ಅಲ್ವಾ. ಸೊ ನಾನು ಒಂದು ಸಣ್ಣ ಟೈಮಲ್ಲಿ ನಿಮಗೋಸ್ಕರ ನಾನು ಲಾಗ್ ಮಾಡಿದ್ದು ಇವಾಗ. ಸೊ ಏನಾದರೂ ತಪ್ಪಿದರೆ ಇಲ್ಲದೆ ಏನಾದರೂ ಸ್ಪೀಡಾಗಿ ನಾನು ಮಾತಾಡಿದರೆ ಪ್ಲೀಸ್ ಕ್ಷಮೆ ಇರಲಿ ನನ್ನದು. ನಾನು ತುಂಬ ಅರ್ಜೆಂಟಲ್ಲಿ ವಿಡಿಯೋ ಮಾಡ್ತಿದ್ದೇನೆ ಇವಾಗ. ನಾನು ಮಗು ಮಲಗಿದೆ ಅಂತೇಳಿ. ಸೊ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನಾನು ಮಾತಾಡುವಾಗಲಿ ಏನಾದರೂ ಅರ್ಥ ಆಗಿಲ್ಲ ಆದರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗಿಯೂ ಅದಕ್ಕೆ ನಾನು ರೆಸ್ಪಾನ್ಸ್ ಮಾಡ್ತೇನೆ, ರಿಪ್ಲೈ ಕೊಡ್ತೇನೆ. ನಾನು ಎಲ್ಲರಿಗೂ ರಿಪ್ಲೈ ಕೊಟ್ಟಿದ್ದೇನೆ ಆಲ್ಮೋಸ್ಟ್, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಇನ್ನಷ್ಟು ಕಮೆಂಟ್ ಮಾಡಿ, ನನಗೆ ಶೇರ್ ಮಾಡಿ, ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ನನಗೂ ಮೋಟಿವೇಶನ್ ಸಿಕ್ಕಿದಾಗುತ್ತೆ ನಿಮ್ಮ ಒಂದು ಕಮೆಂಟಿಂದ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಮಾಡಿ. ನಾನು ಆದಷ್ಟು ನಿಮಗೆ ನೀವು ಹೇಳಿದ ವಿಡಿಯೋ ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನಾಳೆಯಿಂದ ನೋಡುವ ಹೊಸ ಲಾಗ್, ಏನಾದರೂ ಬಾಣಂತಿ ಟಿಪ್ಸ್ ಆಗಲಿ, ನಾನು ನಾಳೆಯಿಂದ ಆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಸ್ವಲ್ಪ ಸ್ಕಿನ್ ಹಾಳಾಗಿದೆ ಇವಾಗ. ಎಲ್ಲರಿಗೂ ಗೊತ್ತಿರುವಾಗ 2 ಡೇಸಿಂದ ಚಳಿ ತುಂಬ
ಜಾಸ್ತಿ ಆಗಿದೆ. ಸೊ ಸ್ಕಿನ್ನೆಲ್ಲ ತುಂಬ ಡ್ರೈ ಆಗಿಬಿಟ್ಟಿದೆ. ಏನು ಮಾಡಲಿಕ್ಕಾಗಲ್ಲ, ಡೆಲಿವರಿ ಆದಮೇಲೆ ಸ್ವಲ್ಪ ಸ್ಕಿನ್ನೆಲ್ಲ ಹಾಳಾಗೋಗುತ್ತೆ. ಸ್ವಲ್ಪ ಟೈಮ್ ಆಮೇಲೆ ಸರಿ ಆಗುತ್ತೆ. ನಾನು ಸ್ವಲ್ಪ ಕೇರ್ ಮಾಡ್ತಿದ್ದೇನೆ ಸ್ಕಿನ್ ಸ್ವಲ್ಪ. ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಹೇಳ್ತೇನೆ ಯಾವ ಥರ ಬಂದಂತೇಳಿ ಸ್ಕಿನ್ ಕೇರ್ ಮಾಡ್ಬೋದು ಅಂತೇಳಿ. ಸೊ ಇವತ್ತಿನ ವ್ಲಾಗ್ ನಾನು ಮುಗಿಸ್ತಾ ಇದ್ದೇನೆ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಥರ ಹೊಸ ವ್ಲಾಗ್ ಮಾಡ್ತಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗಿ ಬರುತ್ತೆ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.